ಸರ್, ನಿನ್ನೆ ALP ನೋಟಿಫಿಕೇಷನ್ ಬಗ್ಗೆ ಹೇಳಿದ್ರಿ. ಅದು ಬಂದು ಇಂಜಿನಿಯರಿಂಗ್, ITI, ಡಿಪ್ಲೊಮಾ ಬ್ಯಾಕ್ಗ್ರೌಂಡ್. ನಮ್ಮದು ನಾರ್ಮಲ್ ಡಿಗ್ರಿ BA ಆಗಿದೆ. ಅದಕ್ಕೆ ಸಂಬಂಧಪಟ್ಟ ನೋಟಿಫಿಕೇಷನ್ ಯಾವುದೂ ಆಗಿಲ್ವಾ? ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ದವ್ರಿಗೆ ALP ನೋಟಿಫಿಕೇಷನ್ ಆಲ್ರೆಡಿ ಹೇಳಿದ್ದೀನಿ. ITI, ಡಿಪ್ಲೊಮೊ, ಇಂಜಿನಿಯರಿಂಗ್ ಮುಗಿದವರಿಗೆ ಅವುಗಳನ್ನು ಅಪ್ಲಿಕೇಶನ್ ಹಾಕ್ಬೋದು. ಆದರೆ ಯಾವುದೇ ಒಂದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ BA, BCom ಮುಗಿದವ್ರು ಯಾವ ಅಪ್ಲಿಕೇಶನ್ ಹಾಕಬೇಕಂದ್ರೆ ಈಗ ತಾನೇ ಬಿಟ್ಟಿರುವಂಥ SSC CGLನ ನೋಟಿಫಿಕೇಷನ್, ಅದನ್ನು ಕೂಡ 12,250 ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಸರ್, 12,000 ಹುದ್ದೆ ಅಂದರೆ ತುಂಬ ಒಳ್ಳೆಯದೆ. ಬಟ್ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಸರ್? ಆಲ್ರೆಡಿ ಅಪ್ಲಿಕೇಶನ್ ಆರಂಭವಾಗಿ ಒಂದು ದಿನ ಆಗಿದೆ. ಮೇ 21, 2026 ನಿಮ್ಮ ಅಪ್ಲಿಕೇಶನ್ ಆರಂಭವಾಗಿ ಮುಂದಿನ ತಿಂಗಳು 22, 2026 ತನಕನೂ ಕೂಡ ನಿಮ್ಮ ಅಪ್ಲಿಕೇಶನ್ ಆರಂಭದಲ್ಲೇ ಇರುತ್ತೆ. ಪ್ರತಿಯೊಂದು ವಿದ್ಯಾರ್ಥಿ ಅಪ್ಲಿಕೇಶನ್ ಹಾಕಿ. ಸರ್, ಈ ಜಾಬ್ಗೆ ಏಜ್ ಲಿಮಿಟ್ ಎಷ್ಟಿದೆ ಸರ್? ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ನಿಮ್ಮ ಏಜು 18ರಿಂದ 30 ತನಕ ಇರಬೇಕು. ಒಂದು ವೇಳೆ ಜನರಲ್ ಕ್ಯಾಟಗರಿ ಇದ್ದರೆ, OBC ಕ್ಯಾಟಗರಿ ಇದ್ದರೆ 18ರಿಂದ 33 ಇದ್ರೂ ನಡೆಯುತ್ತೆ. ಮತ್ತು SC ST ಇದ್ದರೆ 18ರಿಂದ 35 ತನಕನೂ ಈ ಅಪ್ಲಿಕೇಶನ್ ಹಾಕಬಹುದು. ಸರ್, ಇಷ್ಟೆಲ್ಲ ನೋಡಿದ್ರೆ ಅಪ್ಲಿಕೇಶನ್ ಫೀಸು 1,000 ಇರ್ಬೋದಲ್ಲ ಸರ್? ಅಪ್ಲಿಕೇಶನ್ ಫೀಸ್ 1,000 ತನಕ ಏನಿಲ್ಲ ಮ್ಯಾಮ್. SSCದವರು ಯಾವಾಗಲೂ ಯಾವುದೇ ಹುದ್ದೆಯನ್ನು ಕರೆದ್ರೂ ಕೂಡ 100 ರೂಪಾಯಿ ಇರುತ್ತೆ. ಅದನ್ನು ಜನರಲ್, OBC ಬಾಯ್ಸ್ಗೆ. ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ 0 ರೂಪೀಸ್ ಇರುತ್ತೆ. ಅದರಲ್ಲಿ ಲೇಡೀಸ್ಗೆ 0 ರೂಪೀಸ್ ಇರುತ್ತೆ. ಸರ್, ಡಿಪ್ಲೊಮಾದವರು ಮತ್ತು ITIದವರು ಅಪ್ಲೈ ಮಾಡ್ಬೋದಾ? ಇಲ್ಲ ಮ್ಯಾಮ್, ಡಿಪ್ಲೊಮಾ ಅಂದರೆ 12ಗೆ ಇಕ್ವಿವೆಲೆಂಟ್ ಆಗಿರುತ್ತೆ, ಮತ್ತು ITI ಅಂದರೆ 10th ಇಕ್ವಿವೆಲೆಂಟ್ ಆಗಿರುತ್ತೆ. ಆದ್ದರಿಂದ ಇದು ಡಿಗ್ರಿ ಮೇಲೆ ಮಾತ್ರ ಇರುತ್ತೆ, ಇವುಗಳು ಅಪ್ಲಿಕೇಬಲ್ ಆಗಿಲ್ಲ. ಈ ಒಂದು ಹುದ್ದೆ ಪ್ಯೂರ್ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಆಗಿರುತ್ತೆ. ಇದರ ಸ್ಯಾಲ್ರಿ ಬಂದುಬಿಟ್ಟು 50,000ರಿಂದ 1,50,000 ತನಕ ಇರುತ್ತೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಿ ಮತ್ತು ಇದರ ಒಂದು ಸದುಪಯೋಗ ಪಡೆದುಕೊಳ್ಳಿ. ಇದೇ ರೀತಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಮಾಹಿತಿ ಸಲುವಾಗಿ ಈ ಒಂದು ಚಾನಲ್ನ ಫಾಲೋ ಮಾಡಿ.